ಗುರ್ಲಾಪುರದಲ್ಲಿ 10 ದಿನ ಹೋರಾಟ ಆಯ್ತು ಸರ್. ಗುರ್ಲಾಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ಲಿಲ್ಲ ಅಂತ ಹೇಳಿ ಬಹಳ ಪ್ರತಿಭಟನೆ ಮಾಡಿದ್ರು. ನಿಮ್ಮ ಪ್ರತಿಕೃತಿ ನಮ್ದು ಯಾಕೆ ಹೋಗಿಲ್ಲ ಅಂದ್ರೆ ರೀಸನ್ ಇದೆ. ಸೊ ನಮಗೆ ಹೇಳಿದ್ರು 1200 ರೂಪಾಯಿ ಘೋಷಣೆ ಮಾಡಿದ್ರೆ ಹಿಂದೆ ತಕ್ಕೊಳ್ತೀವಿ ಅಂತ ಹೇಳಿದ್ರು. ಯಾರು DC ಅವ್ರಿಗೆ ರೈತ ಸಂಘದ ಮಾತುಕತೆ ಅವ್ರು ನಡೀತಾನೆ ಇತ್ತು. ಮೊದಲು 3000 ಬಂತು, 3050 ಬಂತು, 3100 ಬಂದಾಗ DC ಆಫ್ಟಲ್ಲಿ ಗಲಾಟೆ ಆಯ್ತು. ಅವ್ರಿಗೆ ನಮಗೆ ಆಗೋಲ್ಲ ಅಂತ ಅವರು ಇಲ್ಲಿಂದ ಗುರ್ಲಾಪುರಕ್ಕೆ ಶಿಫ್ಟ್ ಆದ್ರು. ಆಮೇಲೆ DC ಅವ್ರು ಬಂದ್ರು. ಈಗಿದೆ ಬಹುಶಃ 1200 ಅಂದ್ರೆ ಅವ್ರು ಒಪ್ಕೋತು ಅಂತ ಹೇಳಿದ್ರು. ಸೊ ನೀವು ಹೇಳಿದ್ರೆ ನಾ ಘೋಷಣೆ ಮಾಡ್ತಂತ ಹೇಳಿದ್ರು. ಸೊ ಎಲ್ಲರ ಜೊತೆ ಮಾತಾಡಲ್ಲ, ಕೆಲವ್ರ ಜೊತೆ ಮಾತಾಡಿದ್ವಿ. ಆಯ್ತು, ಸ್ವಲ್ಪ ಲಾಸ್ ಆದ್ರೂ ಕೂಡ 1200 ಕೊಡೋಣ. ಎಲ್ಲರದು ಪರವಾಗಿ ನಾವು ಉಳಿಸ್ಕೊಂಡು DC ಅವ್ರಿಗೆ ಹೇಳಿದ್ವಿ. DC ಅವ್ರು ಹೋಗಿ ಅನೌನ್ಸ್ ಮಾಡಿದ್ರು ಹಿಂದೆ ತಕ್ಕೋತಾರಂತ. ಆದ್ರೆ ಅದು ಹಿಂದೆ ಹೋಗ್ಲಿಲ್ಲ, ಮತ್ತೆ ಮುಂದುವರಿತು. ಅಲ್ಲಿಗೆ ನಮ್ಮ ಕೆಪಾಸಿಟಿ ಮುಗೀತು. ಅಲ್ಲಿ ಹೋಗಿ ನಾವು ಹೆಚ್ಚಿಗೆ ಹೇಳುವಂತ ಪ್ರಶ್ನೆ ಉದ್ಭವಿಸಲ್ಲ. ನಾವೇನೋ ಆಸೆ ಇಟ್ಟಿದ್ದೀವಿ ಇದನ್ನ ಹಿಂದೆ ಬಿಡ್ತಾರಂತ. ಸೊ ಹೀಗಾಗಿ ಅಲ್ಲಿ ಹೋಗೋದ್ರಿಂದ ಯಾವುದೇ ಪರಿಹಾರ ಆಗೋಲ್ಲ. ಅದಕ್ಕೆ ನಾವು HK ಪಾಟೀಲ್ ಅವ್ರು ಕಳಿಸಿದ್ವಿ. ಸೊ ನಂತರ ಅದು ಬೆಂಗಳೂರಿಗೆ ಶಿಫ್ಟ್ ಆಯ್ತು. ಸೊ ಅಲ್ಲಿ ಪರಿಹಾರ ನಾವು ಹೋದ್ರು ಕೂಡ ಪರಿಹಾರ ಆಗ್ತಿರ್ಕಿಲ್ಲ. ಯಾಕೆ 1200 ಹೆಚ್ಚಿಗೆ ಅಂತ ಅದಕ್ಕೆ ನನ್ನ ಕಡೆ ಇರ್ಲಿಲ್ಲ, 3200. ಸೊ ಹೀಗಾಗಿ ನಾವು ಹೋಗದೇ ಇರೋದಕ್ಕೆ ಅದಕ್ಕೆ ಕಾರಣ. ಆದ್ರೂ ಕೂಡ ಫ್ಯಾಕ್ಟ್ರಿ ಅವ್ರ ವಿರೋಧ ಮಧ್ಯ 3200 ಘೋಷಣೆ ಮಾಡಿದ್ವಿ. ಅದು ಕೂಡ ದೊಡ್ಡ ಅಮೌಂಟ್ ಇತ್ತು. ಸರ್ಕಾರ ಅದಕ್ಕೆ ರೈತ ಸಂಘ ಒಪ್ಪಲಿಲ್ಲ. CM ಅವ್ರು ರಿಕ್ವೆಸ್ಟ್ ಮಾಡಿದ್ರೆ ನಿಮ್ಮ ನೇತೃತ್ವದಲ್ಲಿ ಬಗೆಹರಿಸ ಅಂತ ಬಗೆಹರಿದೆ, ಮುಕ್ತ ಆಗಿದೆ. ಅಲ್ಲ, ಈಗ ಸಕ್ಕರೆ ಸಚಿವರು ಏನ್ ಹೇಳ್ತಾ ಇದಾರೆ, ಉಸ್ತುವಾರಿ ಸಚಿವರು ಇದ್ದಿದ್ದು ಅವ್ರು ನಾವು ಹೋಗ್ತಾ ಬಂದಿದ್ದಕ್ಕೆ ಅವರೇ ನಿಭಾಯಿಸ್ತೇನೆ ಅಂದಿದ್ದಕ್ಕೆ ನನಗೆ ಬರಕ್ ತಡ ಆಯ್ತು ಅನ್ನುವಂಥದ್ದನ್ನ ಅದೇ ಹೇಳಿದ್ರೆ ನಾವೇ ಅದನ್ನು ಇಲ್ಲಿ ನಮ್ಮಂತಲ್ಲಿ ಮುಗಿಲಿಕ್ಕೆ ಅಂತ ಪ್ರಯತ್ನ ಮಾಡಿದ್ವಿ. ಬಟ್ ಇದು ರಾಜಕೀಯ ಇದೆ ಸರ್. ಇದರಲ್ಲಿ ಏನಾದ್ರು ಮುಗಿಸಿ ಹಠ ಹಿಡಿಯಕ್ಕೆ ಅಥವಾ ಬಿಜೆಪಿ ವಿಜಯೇಂದ್ರ ಬಂದಿದ್ದಕ್ಕೆ ಏನಾದ್ರು ಅಡ್ವರ್ಸ್ ಆಯ್ತದ? ಏನೆಲ್ಲ ರೈತ ಸಂಘದವರು ಅದೇನೋ ಅವ್ರೇನೋ ಯಾವುದೇ ರಾಜಕೀಯ ಹೇಳಿಲ್ಲ ಅಂತ. ಆದ್ರೂ ಅವ್ರು ರಾಜಕೀಯ ಮಾಡ್ಲಿಕ್ಕೆ ಅವ್ರು ಬಂದಿದ್ರು BJP ಅವರು. ರೈತ ಸಂಘದವ್ರು ತಮ್ಮ ಪರವಾಗಿ ಅವರು ಹೋರಾಟ ಮಾಡ್ತಿದ್ರು. ಇವ್ರು ಕೆಲವರು ಅಲ್ಲಿ ಹೋಗಿ ಯಾಕೆ ಇಷ್ಟು ಜನ ಎಲ್ಲಿ ಕೊಡೋಲ್ಲ, ಮತ್ತೆ ಇಲ್ಲೇ ಒಂದು ಭಾಷಣ ಮಾಡಿದ್ರೆ ಆಯ್ತಂತ ಈ BJP ಅವರು ತಮ್ದೆಲ್ಲ ಭಾಷಣ ಮಾಡಿ ತಮ್ಮ ಕೇಂದ್ರ ಸರ್ಕಾರದ ನ್ಯೂನ್ಯತೆಗಳನ್ನ ಏನೂ ಅವ್ರು ಹೇಳೋದಿಲ್ಲ. ಅವ್ರು FRP ಹೆಚ್ಚು ಮಾಡಿ MSP ಸಕ್ಕರೆ ರೇಟ್ ಹೆಚ್ಚು ಮಾಡೋರು ಅವರು, ಎಥನಾಲ್ ಕೋಟ ಹೆಚ್ಚು ಮಾಡೋರು ಅವರು, FRP ಫಿಕ್ಸ್ ಮಾಡೋರು ಅವರು. ರಾಜ್ಯ ಸರ್ಕಾರ ಅಂತ ಹೇಳಿ ನಮ್ಮ ಸರ್ಕಾರ ಮೇಲೆ ಕೆಟ್ಟರುವಂತ ಪ್ರಯತ್ನ ಮಾಡ್ರು. ಅದನ್ನ CM ಅವರು ಬಹಳ ಉತ್ತಮವಾಗಿ ನಿಭಾಯಿಸಿ ರೈತರಿಗೆ. ಬಾಗಲಕೋಟೆ, ವಿಜಯಪುರ, ಕಲಬುರಗಿ 3 ಕಡೆ ಹೋರಾಟ ಸ್ಟಾರ್ಟ್. ಒಂದ್ಸರಿ ಸರ್ಕಾರ ಒಂದ್ ನಿರ್ಧಾರ ತಗೊಂಡ್ರೆ ಅದು ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಸರ್ಕಾರ ಮಾಡಬೇಕು ಅವ್ರು. ಯಾಕಂದ್ರೆ ಕಾರ್ಖಾನೆ ಕೂಡ ಉಳಿಬೇಕು, ರೈತರು ಉಳಿಬೇಕು. ಆ ಫಾರ್ಮರ್ದಲ್ಲಿ ಸರ್ಕಾರ ಮಾಡಿದೆ. ಸೊ ಎಲ್ಲರೂ ಹೋಗ್ತಾರಂತ ನಮ್ಮ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.